ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ವಿಶೇಷ ಏನಪ್ಪ ಅಂದರೆ ಯುಗಾದಿ ಅಮಾವಾಸ್ಯೆ. ಸೊ ಯುಗಾದಿ ಅಮಾವಾಸ್ಯೆ ಪೂಜೆ ಬೆಳಗ್ಗೆನೇ ಆಯಿತು. ನನ್ನ ಮಗಳು ಜಾಮೂನೆಲ್ಲ ಮಾಡಿಕೊಂಡು ಅವಳೇ ಪೂಜೆ ಮಾಡಿದ್ದು. ಸೊ ಅದೊಂದು ಆರಾಮಾಗಿ ಆಯಿತು. ಹೇಗೆಲ್ಲ ಮಾಡಿದ್ದು ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ಯುಗಾದಿ ನಾಳೆ ಪಾಡ್ಯ. ಸೊ ಪಾಡ್ಯ ದಿನ ಕೆಲವೊಂದು ಐಟಮ್ ನಮ್ಮಮ್ಮ ಹೇಳಿದರು, ನಾನು ಕೂಡ ಬರ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೋ ಅಂತ ಹೇಳಿದರು ಅಮ್ಮ. ಸರಿ ಆಯಿತು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಷ್ಟೊಂದೆಲ್ಲ ರೆಡಿಯಾಗಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಇವತ್ತು ನಮ್ಮ ಪತಿದೇವರು ಮನೇಲಿದ್ದಾರೆ. ಸೊ ಅವ್ರ ಜೊತೆಗೆ ಸ್ವಲ್ಪ ರೀಲ್ಸ್ ಮಾಡಬೇಕಿತ್ತು. ಹಾಗಾಗಿ ಸ್ನಾನ ಆಗಿ ಫುಲ್ಲು ಪೂಜೆ ಎಲ್ಲ ಆದ ತಕ್ಷಣ ರೆಡಿಯಾಗಿ ಅವರು ಮತ್ತೆ ಕೈಗೆ ಸಿಗೋದಿಲ್ಲ. ಹಾಗಾಗಿ ರೆಡಿಯಾಗಿ ಅವ್ರ ಜೊತೆಗೆ ಒಂದು ಕೆಲವೊಂದು ರೀಲ್ಸ್ ಮಾಡಿದ್ದೀನಿ. ಏನ್ರಿ ಹಾಗೆ ನಮ್ಮ ಎಲ್ಲ ವ್ಯೂವರ್ಸಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರ ದೊಡ್ಡ ಹಬ್ಬ, ಹೊಸ ವರ್ಷ ನಮಗೆಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ನೀವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಪೂರೈಸಲಿ ಅಂತ ನನ್ನ ಆಶಯ. ಹಾಗೆ ಸೊ ಯುಗಾದಿ ಹಬ್ಬಕ್ಕೆ ಮೇನಾಗಿ ಬೇವು ಬೆಲ್ಲ ಅಲ್ವೇ, ನಾಳೆ ಬೇವು ಬೆಲ್ಲ ಮಾಡಿಬಿಟ್ಟು ನಾವು ನೈವೇದ್ಯ ಕೊಡ್ತೀವಿ. ಹೋಳಿಗೆ, ಬೇವು ಬೆಲ್ಲ, ಶಾವಿಗೆ ಎಲ್ಲ ಒಂದೇ ದಿನವೇ ನಾವು ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡೋದು. ಸೊ ಬೇವು, ಕಹಿ ಮತ್ತು ಸಿಹಿಯ ಹಬ್ಬ ಇದು. ಸೊ ಕಹಿ ನಮ್ಮ ಲೈಫಲ್ಲಿ ಇರಲೇಬೇಕು. ಕಹಿ ಜೊತೆಗೆ ಸಿಹಿಯನ್ನು ಕೂಡ ನಾವು ಅನುಭವಿಸ್ಬೇಕು. ಕಹಿ ಇಲ್ಲ ಅಂದರೆ ಸಿಹಿಗೆ ಅಷ್ಟು ರುಚಿ ಬರಲ್ಲ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡೂ ಇರಲೇಬೇಕು. ಹಾಗೆ ನಾಳೆ ಏನೆಲ್ಲ ಪೂಜೆ ಮಾಡ್ತೀನಿ, ಏನೆಲ್ಲ ಅಡುಗೆಗಳನ್ನೆಲ್ಲ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಸೊ ಇದೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾಳೆ ಸೊ ನಮ್ಮಮ್ಮ ಹೇಳಿದ್ದು ನಮಗೂ ಗೊತ್ತಿರಲಿಲ್ಲ, ನಾಳೆ ಪಾಡ್ಯ. ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಸಂಜೆಗೆ. ಸೊ ನಾಳೆಗೆ ಮುಖ್ಯವಾಗಿ 5 ಐಟಮ್ ತೊಗೊಳಕ್ಕೆ ಹೇಳಿದ್ದಾರೆ. ಅದರಲ್ಲಿ ಅರಿಶಿಣ, ಕುಂಕುಮ ಇದು ಇವತ್ತು ಸಂಜೆ ತಂದಿಡೋದು ಇಲ್ಲ ಅಂದರೆ ನಾಳೆ ಬೆಳಗ್ಗೆನೆ ಪಾಡ್ಯ ದಿನನೇ ಮನೆಗೆ ತರಬೇಕು ಅಂತ ಹೇಳಿದ್ರು ಅಮ್ಮ. ಸರಿ ಆಯಿತು, ನನಗೂ ನೆನಪು ಆಗೋದ್ರೆ ಮತ್ತೆ ಬಯಸ್ಕೊತೀನಿ ಅಂತ ಹೇಳಿ ಎಲ್ಲ ಬರ್ಕೊಟ್ಟಿದ್ದೀನಿ. ಫಸ್ಟ್ ಬಂದು ಅರಿಶಿಣ, ಕುಂಕುಮ. ಇದು ಅರಿಶಿಣ ಕುಂಕುಮ ತರಬೇಕು. ಅಕ್ಕಿ ಮನೇಲಿ ಅಕ್ಕಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. 1/4 kg ಇಲ್ಲ ಅರ್ಧ kg, 1 kg ಎಷ್ಟಾದರೂ ಒಟ್ಟು ಅಕ್ಕಿ ತರಬೇಕು. ಹಾಲು, ಅರ್ಧ ಲೀಟ್ರ್ ಹಾಲು ಹೆಂಗೂ ತಂದೆ ತರ್ತೀವಿ. ಹಾಲು, ಸಕ್ಕರೆ ಮತ್ತು ದಪ್ಪ ಉಪ್ಪು. ಸೊ ಇಷ್ಟು ಐಟಮನ್ನು ತರಬೇಕು ಅಂತ ಹೇಳಿದ್ದಾರೆ ಅಮ್ಮ. ಅರಿಶಿಣ, ಕುಂಕುಮ, ಅಕ್ಕಿ, ಹಾಲು, ಸಕ್ಕರೆ, ದಪ್ಪ ಉಪ್ಪು. ಸೊ ಇಷ್ಟು ಐಟಮ್ ತೊಗೊಂಬಂದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ನೊಂದು ಅಮ್ಮ ಏನು ಹೇಳಿದ್ರಪ್ಪ ಅಂತಂದರೆ ಮಾವಿನ ಎಲೆ, ಬೇವಿನ ಸೊಪ್ಪು ಎಲ್ಲ ನಾವು ಹೊರಗಡೆ ತೋರಣಕ್ಕೆಲ್ಲ ಕಟ್ತೀವಲ್ಲ, ಅದ್ರ ಜೊತೆಗೆ ಅಶೋಕ ಪ್ಲ್ಯಾಂಟ್ ಅಂತ ಗೊತ್ತಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಅಂದರೆ ಅಶೋಕ ಪ್ಲ್ಯಾಂಟ್ ರೀ, ಅಶೋಕ ಪ್ಲ್ಯಾಂಟ್ ನಾನು ತರಿಸ್ಬೇಕು ರೀ. ನಮಗೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಮತ್ತು ಅಶೋಕ ಪ್ಲ್ಯಾಂಟ್ 3 ತಗೋಬೋದು. ಅಶೋಕ ಪ್ಲ್ಯಾಂಟ್ ಅದನ್ನು ಕೂಡ ಬಾಗಿಲಿಗೆಲ್ಲ ಹಾಕು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಅಶೋಕ ಪ್ಲ್ಯಾಂಟು ಅದನ್ನು ತಂದು ಬಾಗಿಲಿಗೆಲ್ಲ ಹಾಕಿ, ಹಾಗೆ ಈ ಒಂದು ಐಟಮನ್ನು ತೊಗೊಂಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ, ಒಳ್ಳೇದಾಗಲಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಕೆಲವೊಂದು ನನಗೂ ಗೊತ್ತಿರಲ್ಲ, ಅಮ್ಮ ಹೇಳಿದ ಹಾಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಒಂದು ವಿಶ್ವಾಸದಿಂದ, ನಂಬಿಕೆಯಿಂದ ಅದನ್ನೆಲ್ಲ ಮಾಡ್ತೀನಿ. ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಒಳ್ಳೆಯದೇ ಆಗ್ತಾ ಇದೆ. ಸೊ ಅಮ್ಮ ತಪ್ಪಂಗೆ ನನಗೆ ಫೋನ್ ಮಾಡ್ತಾರೆ, ಇಷ್ಟೆಲ್ಲ ತರಬೇಕು, ನಾಳೆ ಇದು ತರಬೇಕು, ಸೊ ಇದನ್ನ ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳಿ. ಸೊ ಇನ್ಮೇಲೆ ಅಮ್ಮ ಏನೇನು ಹೇಳ್ತಾರೋ ಅದನ್ನು ಕೂಡ ನಾನು ಕೂಡ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆಗೂ ಕೂಡ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ಅಶೋಕ ಪ್ಲ್ಯಾಂಟ್, ಅಶೋಕದ್ದು ಒಂದು ಎಲೆಗಳು ಸಿಗುತ್ತೆ, ಉದ್ದ ಹೋಗಿರುತ್ತೆ ಟ್ರೀ ಅದು. ಅದನ್ನು ಕೂಡ ತೊಗೊಂಬನ್ನಿ, ತುಂಬಾ ಒಳ್ಳೆಯದು ಅಂತ ಹೇಳಿದರು ಅಮ್ಮ. ಸೊ ಇವತ್ತು ಅಮಾವಾಸ್ಯೆ ತುಂಬ ಸಿಂಪಲ್ಲಾಗಿ ಹೇಗೆಲ್ಲ ಮಾಡಿದ್ರೆ ಅಂತ ಹೇಳಿ ಕೂಡ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡು ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ತಪ್ಪದೇ ಬೆಲೆ ಕಲಿಸ್ಬಿಡಿ. ಸೊ ಮತ್ತೆ ಹೊಸ ವಿಡಿಯೋ ಜೊತೆ ಹೋಗ್ತೀನಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಅಮಾವಾಸ್ಯೆಗೆ ನೈವೇದ್ಯಕ್ಕೆ ಇನ್ನೇನು ಇಡೋದು ಅಂದ್ಕೊಂಡಿದ್ವಿ. ಶಾವಿಗೆ ಹೆಂಗೂ ನಾಳೆ ಪಾಡ್ಯ ದಿನ ಶಾವಿಗೆ, ಹೋಳಿಗೆ ಎಲ್ಲ ಮಾಡಬೇಕು. ಹಾಗಾಗಿ ಜಾಮೂನ್ ಮಾಡಿದ್ರೆ ಆಯಿತು ಅಂತ ಹೇಳಿ ನನ್ನ ಮಗಳು ಅವಳೇ ಕಲಿಸ್ಕೊಂಡ್ಬಿಟ್ಟು ಜಾಮೂನೆಲ್ಲ ಮಾಡ್ತಾಯಿದ್ದಾಳೆ. ಸೊ
ಸೊ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಪಾಕ ಒಂದು ಸಕ್ಕರೆ ಎಷ್ಟು ಹಾಕಬೇಕು ಅಂತ ಹೇಳಿ ತೋರಿಸಿದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಅವಳೇ ಮಾಡ್ಕೋತಾಳೆ. ಆ್ಯಕ್ಚುಲಿ ಜಾಮೂನ್ ಅಂತೂ ಅವಳು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಸಖತ್ತಾಗಿರುತ್ತೆ. ಹಾಗಾಗಿ ನಾನು ಆರಾಮಾಗಿ ಬಿಟ್ಬಿಟ್ಟೆ, ಮಾಡ್ಕೊಳ್ಳಿ, ಹೆಂಗೂ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗೂ ಕೂಡ ಮಾಡ್ತಾಳೆ ಅಂತ ಹೇಳಿ ಸರಿ ಮಾಡು ಅಂತ ಹೇಳಿದೆ. ಹಾಗೆ ಪೂಜೆ ಎಲ್ಲ ನಾನು ಕಸನೆಲ್ಲ ಮಾಡ್ತೀನಿ, ನೀನು ಪೂಜೆ ಮಾಡು ಅಂತ ಹೇಳಿದೆ. ಸರಿ ಆಯ್ತಮ್ಮ, ನಾನು ಪೂಜೆ ಮಾಡ್ಕೋತೀನಿ ಸ್ನಾನ ಮಾಡಿಕೊಂಡು ಅಂತ ಹೇಳಿ ಅವಳು ಸ್ನಾನ ಮಾಡಿಕೊಂಡು ಜಾಮೂನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಹೋದ್ಲು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಅವಳದು ಪೂಜೆ ಎಲ್ಲ ರೆಡಿಯಾಗಿತ್ತು. ನೋಡಿ, ಜಾಮೂನೆಲ್ಲ ಒಂದು ಕರೆಕ್ಟ್ ಹದದಲ್ಲಿ ಕರೆದಿದ್ದಾಳೆ, ಸಖತ್ತಾಗಿ ಮಾಡಿದ್ದಾಳೆ ಜಾಮೂನಂತರೂ. ಹಾಗೆ ತಿಂಡಿಗೂ ಕೂಡ ಪಡ್ಡು ಚಟ್ನಿ ಮಾಡಿದ್ದೆ. ಸೊ ಪಡ್ಡು ಚಟ್ನಿ ಕೂಡ ಎಲ್ಲರಿಗೂ ಹಾಕಿ ಕೊಡ್ತಾ ಇದ್ದೆ. ಸೊ ಪಡ್ಡು ಚಟ್ನಿ ಆಗಿ ಜಾಮೂನ್ ಆಗಾದಾದಮೇಲೆ ಎಲ್ರಿಗೂ ಪಡ್ಡು ಚಟ್ನಿ ಹಾಕಿ ಕೊಡ್ತಾಯಿದ್ದೆ. ಸೊ ಪಡ್ಡು ಅಂತೂ ಚೆನ್ನಾಗಿ ಟೇಸ್ಟಾಗಿ ಇತ್ತು, ಹಾಗೆ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿ ರುಚಿ ಇತ್ತು. ಸೊ ಗಟ್ಟಿ ಚಟ್ನಿ ಬೇಕಿರೋರಿಗೆ ಗಟ್ಟಿ ಚಟ್ನಿ, ತೆಳ್ಳು ಚಟ್ನಿ ಬೇಕಿರೋರಿಗೆ ತೆಳ್ಳು ಚಟ್ನಿ ಮಾಡಿ ಕೊಡ್ತಾಯಿದ್ವಿ. ಇಲ್ಲಿ ದೇವ್ರ ಸಾಮಾನು ಎಲ್ಲ ನಾನೇ ತೊಳೆದು ಕೊಟ್ಟೆ, ಬೆಳ್ಳಿದು ಆಮೇಲೆ ಗಂಟೆ ಎಲ್ಲನೂ ತೊಳೆದು ಕೊಟ್ಟೆ. ಇವಳು ಎಲ್ಲ ಇನ್ನೂ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾಳೆ, ಎಲ್ಲ ಒರೆಸ್ಕೋತಾ ಇದ್ದಾಳೆ. ಹಬ್ಬ ಅಲ್ವಾ, ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಎಲ್ಲ ಒರೆಸ್ಕೋತಾ ಇದ್ದಾಳೆ. ಸರಿ ಆಯಿತು, ಅವಳು ಅಷ್ಟೆಲ್ಲ ತಿಕ್ಕೊಟ್ಟಿದ್ದೀನಿ, ಮಾಡ್ಕೋತೀನಿ ಬಿಡಮ್ಮ ಅಂತ ಹೇಳಿದ್ಲು. ನೋಡಿ, ಫೈನಲಿ ಪೂಜೆ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಪೂಜೆನೂ ಕೂಡ ಮಾಡಿದ್ಲು. ಜಾಮೂನು ಕೂಡ ನೈವೇದ್ಯಕ್ಕೆ ಇಟ್ಟಿದ್ವಿ. ಸೊ ನಾಳೆ ಪೂಜೆ, ನಾಳೆ ಅಡುಗೆಗಳು, ನಾಳೆ ಹಬ್ಬ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಅಮಾವಾಸ್ಯೆ ಪೂಜೆ ಸಿಂಪಲಾಗಿ ಮಾಡಿದ್ದಾಳೆ ನನ್ನ ಮಗಳು. ತುಂಬಾ ಖುಷಿಯಾಯಿತು. ಈ ಥರ ಮಾಡಿದ್ರೆ ಮಾತ್ರ ಪ್ರತಿಯೊಂದು ಕೆಲಸನೂ ಶ್ರದ್ಧೆಯಿಂದ ಮಾಡ್ತಾಳೆ, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಹಾಗೆ ಅಮಾವಾಸ್ಯೆಗೆ ಪೂಜೆಗೆ ಹೊರಗಡೆ ಲಿಂಬೆಹಣ್ಣು ಎಲ್ಲ ಇಳಿಸಿ ಇಡಬೇಕು, ಲೋಬನ ಎಲ್ಲ ಹಾಕಿದ್ದು. ಸೊ ಅದೊಂದು ವಿಡಿಯೋ ಮಾಡಲಿಕ್ಕಾಗಿಲ್ಲ. ಪೂಜೆ ಅಂತೂ ಮಾಡಿದ್ದಾಳೆ. ಹಾಗೆ ಹೊರಗಡೆ ಎಲ್ಲ ಲಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ಚಿಕ್ಕ ವಿಡಿಯೋ. ಖಂಡಿತ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.